ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸುವರ್ಣಸೌಧದ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಹೊರಟಾಗ ನಮಗೆ ಆಕಸ್ಮಿಕವಾಗಿ ಹಿರಿಯ ಪತ್ರಕರ್ತರು ಹಾಗೂ ಈಗ ಟ್ರೆಂಡಿಂಗ್ ಇರುವಂಥ ಒಬ್ಬ ಪತ್ರಕರ್ತರ ಜವಾರಿ ಕಾಕ ಅವರು ಸಿಕ್ಕಿದ್ದಾರೆ. ಅವರು ಸುವರ್ಣಸೌಧ ಚಳಿಗಾಲ ಅಧಿವೇಶನ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಸುದೀಪ್ ಐಹೊಳೆ ಅಂತ ಒಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ. ಇದರ ಮೂಲಕ ಚಳಿಗಾಲ ಅಧಿವೇಶನದ ಬಗ್ಗೆ ಜನರಿಗೆ ಒಂದು ವಿಷಯಗಳನ್ನು ತಲುಪಿಸ್ಬೇಕಂತ ಕೇಳಿದ್ದೀನಿ. ಅವರು ಒಂದು ಪ್ರಶ್ನೆಗಳದಾವೆ, ನಾನು ನಿಮಗೂ ಒಂದು ಕೇಳಬೇಕಂತ ಹೇಳಿ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಎಲ್ಲರಿಗೂ. ಸುದೀಪ್ ಅಂಥೇಳಿ ನವ ಯುವಕ ನೋಡ್ರಿ, ಈ ಮಾಧ್ಯಮದಲ್ಲಿ ಬರುವುದು ಭಾಳ ಅಪರೂಪ. ಯಾಕಂದರೆ ಎಲ್ಲ ಇಂಜಿನಿಯರಿಂಗ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕು. ಮಾಧ್ಯಮದಾಗ ಯಾರು ಹೋಗವ್ರಿ? ಇಂಥ ಸುದೀಪನಂತ ಉತ್ತರ ಕರ್ನಾಟಕದ ನಮ್ಮ ಭಾಷೆಯಲ್ಲೇ ಒಂದು ಚಾನಲ್ ಪ್ರಾರಂಭ ಮಾಡೋಕ್ಕೋಸ್ಕರ ಅವರು ಇವತ್ತನ್ನು ಸ್ಟಾರ್ಟ್ ಮಾಡ್ಯಾರ್ರಿ. ಚಳಿಗಾಲ ಅಧಿವೇಶನ ಅಂದರೆ ಏನು, ಈ ಚಳಿಗಾಲ ಅಧಿವೇಶನದ ವೈಶಿಷ್ಟ್ಯ ಏನು, ಚಳಿಗಾಲ ಅಧಿವೇಶನ ಎದಕ್ಕೆ ಮಾಡ್ತಾರೆ, ಈ ಪ್ರಶ್ನೆಗಳು ಅದಾವ ಅವರು. ಹೌದು ಸರ್. ಅಲ್ಲ, ಹೌದು ಸರ್. ಈ ಚಳಿಗಾಲ ಅಧಿವೇಶನ ಇದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗ್ಗೆ ಇಲ್ಲೇ ಕ್ಯಾಬಿನೆಟ್ ಆಗಬೇಕು, ಸರ್ಕಾರ ಇಲ್ಲಿ ಒಂದು 15 ದಿನ ಬಂದು ಇಲ್ಲಿ ಸರ್ಕಾರ ರಚನೆ ಆಗಬೇಕು, ಇಲ್ಲಿ ಸಚಿವಾಲಯ ಬರಬೇಕಂಥೇಳಿ ಅವರು ಭಾಳ ಒಂದು ದೊಡ್ಡ ಕನಸು ಕಂಡಿದ್ದರು. ಆದರೆ ಆ ಕನಸು ನಿರಾಶೆ ಆಯಿತು. ಇವತ್ತು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಇದೊಂದು ಮಾಡಿದರು. ಈ ಸೌಧ ವರ್ಷಕ್ಕೆ 10 ದಿನ ಉಪಯೋಗ ಆಗೈತಿ. ಕನಿಷ್ಠ ಇಲ್ಲಂದ್ರೂ 30ರಿಂದ 35 ಕೋಟಿ ರೂಪಾಯಿ ಇದು ಹಣ ವ್ಯವಹಾರ. ಇಲ್ಲಿ ಯಾವುದೂ ಶಾಸಕರ ಭವನ ಇಲ್ಲ ಸುದೀಪ್ ಅವರೇ. ಇಲ್ಲಿ ಯಾವುದೇ ರೀತಿಯ ಸವಲತ್ತುಗಳಿಲ್ಲ. ಹೋಟೆಲ್ಗಳು ಮಾಡೋದು, ಇಲ್ಲಿ ದೈನಂದಿನ ಊಟದ ಖರ್ಚು, ಇಲ್ಲಿ ತಿರುಗಾಡೋದು ನಮಗೆ ಹೆಂಗೆ ಅನಿಸೈತೆ ರೀ? ಫ್ಲೆಕ್ಸ್ ಬೋರ್ಡ್ ಹಾಕಿ ಎಲ್ಲಾದರೂ ಅಧಿವೇಶನಗಳು ಮಾಡ್ತಾರಾ? ನಾವು ಜಾತ್ರೆ ನೋಡ್ತೀವಿ, ಫ್ಲೆಕ್ಸ್ ಬೋರ್ಡ್ ವೆಲ್ಕಮ್ಮು, ಹಾರ್ದಿಕ ಸ್ವಾಗತ ಜಾತ್ರೆಯಾಗ ಮಾಡ್ತಾರೆ ರೀ, ಉರುಸ್ದಾಗ ಮಾಡ್ತಾರೆ. ಇದನ್ನು ನೀವು ಕಂಡಿರ್ಬೋದು. ಆದರೆ ನಮ್ಮ ಈ ನವ ಯುವಕರಿಗೆ ಅಧಿವೇಶನದ ಗಂಭೀರತೆ ಅಂದ್ರೇನು? ಸರ್ಕಾರ ವಿಧೇಯಕಗಳನ್ನ ತರಬೇಕು, ಬಿಲ್ಗಳನ್ನು ಪಾಸ್ ಮಾಡಬೇಕು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಇದನ್ನು ಕಟ್ಟಿದ್ದು. ಇಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಾಕತ್ತಾರ. ಇನ್ನೂ ನಮ್ಮ ಉತ್ತರ ಕರ್ನಾಟಕದಾಗ ನೋಡ್ರಿ, ಒಂದು ಕಡೆ ಇನ್ನೂ ಬಸ್ ಇಲ್ಲ, ಕೆಂಪು ಬಸ್ ನೋಡಿಲ್ಲ, ಇನ್ನೂ ಶೌಚಾಲಯಗಳು ಇಲ್ಲ, ಬಯಲು ಶೌಚಾಲಯಗಳು ಅದಾವ್ರಿ. ಕೆಲವು ಕಡೆ ಅಂತೂ ಕನ್ನಡ ಶಾಲೆಗಳು ಇಲ್ಲ, ಹಂಚ ಹಾರಿ ಹೋಗ್ಯಾವ. ಇಂಥ ಪರಿಸ್ಥಿತಿ ಇದ್ದಾಗ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಹಿತ ಇಲ್ಲ. ಆ ಜ್ವಲಂತ ಸಮಸ್ಯೆಗಳ ನಿವಾರಣೆ ಮಾಡೋ ಸಲುವಾಗಿ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಇದೊಂದು ಭೂತ ಬಂಗ್ಲಾ ಕಟ್ಟಿರು. ಇವರಂದರೂ ಸುವರ್ಣಸೌಧ, ಆದರೆ ನಾ ಅಂತೀನಿ ಇದೊಂದು ಭೂತ ಬಂಗ್ಲಾ. ಈ ಭೂತ ಬಂಗ್ಲಾದಿಂದ ಜನರಿಗೆ ಏನು ಉಪಯೋಗ ಆಗಬೇಕಾಗಿತ್ತು, ಅದರಿಂದ ಆಗಲಿಲ್ಲ. ತುಂಬ ನಿರಾಶೆ ಆದಾರ ಜನ. ಇವತ್ತು ನೋಡ್ರಿ, 96 ಶಾಸಕರು ಈ ವ್ಯಾಪ್ತಿಗೆ ಬರ್ತಾರೆ ಉತ್ತರ ಕರ್ನಾಟಕಕ್ಕೆ. 13 ಜಿಲ್ಲಾಗಳು ಬರ್ತಾವೆ. 13 ಜಿಲ್ಲಾದವರು ಸಹಿತ ಒಕ್ಕಟ್ಟಾಗಿ ಇವತ್ತು 3 ದಿನ ಉತ್ತರ ಕರ್ನಾಟಕದ ಚರ್ಚೆ ಮಾಡೋಣ ಅಂತಂದ್ರೆ ಒಬ್ಬರು ಬರುವುದಿಲ್ಲ. ಇಲ್ಲಿ ಬರೀ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ, ನೈಟ್ ಪಾರ್ಟಿ. ಇದು ಎದಕ್ಕೆ ಬೇಕಾಗಿತ್ತು ರೀ? ಇದೇ ಉತ್ತರ ಕರ್ನಾಟಕ ಜನ ದಕ್ಷಿಣ ಕರ್ನಾಟಕ ಹೋಗ್ಲಿ, ಒಂದು ಹೂ ಕೊಡೋದಿಲ್ಲ ನಮಗೆ, ಒಂದು ಕಪ್ ಚಹಾ ಕೊಡೋದಿಲ್ಲ, ಅವ್ರ ಆಫೀಸ್ನಾಗ ನೀರು ಸಹಿತ ಇರೋದಿಲ್ಲ. ಆದ್ರೆ ನಾವೆಷ್ಟು ಉದಾರಿ ರೀ ಉತ್ತರ ಕರ್ನಾಟಕ. ಎಂಥ ಹೃದಯವಂತ ಜನ ನಾವು. ಚರಿಗೆ ನೀರು ಕೊಟ್ಟು ಕೈಕಾಲು ತೊಳೆದು ಅನ್ನದಾಸು ಮಾಡುವಂಥ ಅಣ್ಣನ ಬಸವಣ್ಣ ನಾಡು, ಸುಪ್ಪಿ ಸಂತರ ನಾಡು, ಶರಣರ ನಾಡು, ವಿದ್ಯಾವಂತರ ನಾಡು, ಇಂಥ ತಂಗಿಗಳು ಬೆಳೆಸಿದಂಥ ನಾಡು. ಈ ನಾಡಿನಾಗ ಬೆಲೆ ಕಲೆ ಎಷ್ಟಿತ್ತು ಅದಕ್ಕೆ ಬೆಲೆ ಇಲ್ಲ. ಆದರೆ ಇವತ್ತು ನೋಡ್ರಿ, ನಮ್ಮ ದಕ್ಷಿಣ ಕರ್ನಾಟಕದವ್ರ ಕಲಾವಿದರು ಸಹಿತ ಬಂದು ಇಲ್ಲಿ ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಆದರೂ ಉತ್ತರ ಕರ್ನಾಟಕ ಕಲಾವಿದರಿಗೆ ವೇದಿಕೆ ಇಲ್ಲ. ಇದು ನಾವು ಭಾಳ ನೋವಿನಿಂದ ಹೇಳ್ತೀವಿ. ನೀವು ಈ ಚಾನಲ್ ಮುಖಾಂತರ ಜನರಿಗೆ ಪ್ರಖರವಾದ ಬೆಳೆಸಿರಿ, ಈ ಚಾನಲ್ ಇನ್ನೂ ಬೆಳೀಲಿ. ಮತ್ತು ಇನ್ನೂ ಏನು ಪ್ರಶ್ನೆಗಳು ಅದಾವ ಈ ಚಳಿಗಾಲ ಅಧಿವೇಶನದ ಏನೈತಿ ಕೇಳ್ರಿ, ನಾ ಹೇಳ್ತೀನಿ. ನೀವು ಇಷ್ಟು ತನಕ ನೋಡ್ಬೋದು, ಎಲ್ಲರೂ ಸುವರ್ಣಸೌಧ ಬಗ್ಗೆ ಹಾಗೆ ಹೀಗೆ ಹೇಳಿದ್ರು. ಬಟ್ ಇವರು ರಿಯಾಲಿಟಿ ಏನೈತೆ ಅಂತ ಅದ್ರ ಬಗ್ಗೆ ಹೇಳಿದ್ರು. ಸರ್, ನಾವು ಇಷ್ಟು ದಿನ ಏನು ಮಾಡಿದ್ವಿ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸಿಗೆ ಇಂಟರ್ವ್ಯೂ ಮಾಡಿದ್ವಿ ಸರ್. ಅವ್ರು ಅನ್ನತ್ತಿದ್ರು, ಇಲ್ಲಿ ಶಾಸಕರನ್ನ ನೋಡ್ರು, ಮಂತ್ರಿಗಳನ್ನ ನೋಡ್ರು, ಸಚಿವರು ನೋಡ್ರು, ಅಂದ್ರೆ ಎಲ್ಲ ಥರ ಯಾರ್ಯಾರು ಜನ ಎಲ್ಲರೂ ನೋಡ್ರು, ಮೀಡಿಯಾದವರು ನೋಡ್ರು. ಅವ್ರಿಗೂ ಒಂದು ಆಸೆ, ನಾನು ಮುಂದೊಂದು ದಿನ ಹೋಗಿ ಶಾಸಕ ಆಗಬೇಕು, ಸಚಿವ ಆಗಬೇಕು, ಅಥವಾ ನಿಮ್ಮಂಥ ಒಂದು ಮೀಡಿಯಾ ಪತ್ರಕರ್ತರ ಆಗ್ಬೇಕಂತ ಹೇಳಿ ಒಂದು ಮೋಟಿವೇಶನ್ ತೊಂದು ಹೋಗಿದ್ದಾರೆ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷಾಂತರ ನಿರುದ್ಯೋಗಿ ಯುವಕರು ಸ್ಟ್ರೈಕ್ ಕೂತರು. ಎಂತೆಂಥ BE ಇಂಜಿನಿಯರಿಂಗ್, ಡಿಪ್ಲೊಮಾ ಇಂಜಿನಿಯರಿಂಗ್, IT-BT ಮಾಡಿದವರು, ಡಿಪ್ಲೊಮಾ, ಟರ್ನರ್, ಪಿಟರ್, ವೆಲ್ಡರ್, MA PhD ಮಾಡಿದವರು ಇವತ್ತು ಸ್ಟ್ರೈಕ್ ಕೂತರು. ನಮ್ಮ ದುಡಿಯೋ ರಟ್ಟೆಗಳಿಗೆ ಕೆಲಸ ಕೊಡ್ರಿ ಅಂದರು. ಇಂಥ ಉನ್ನತ ಹುದ್ದೆ ಕಲ್ತವರು ಸಹಿತ ಇವತ್ತು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬತ್ತು. ಇನ್ನು ಪರಿಸ್ಥಿತಿ ಮುಂದೆ ಏನಾಕೈತಿ ರೀ? ಪ್ರತಿ ವರ್ಷ ಲಕ್ಷಾಂತರ ಹುಡುಗರು ಬರೋರು ಕಲ್ತು ಎಲ್ಲ ನಿರುದ್ಯೋಗಿ ನಿವಾರಣೆ ಸಲುವಾಗಿ ಯಾವ ಶಾಸಕ ಸಹಿತ ವಿಚಾರ ಮಾಡೋದಿಲ್ಲ. ಶಾಸಕ ಏನು ವಿಚಾರ ಮಾಡ್ತಾನೆ? ನನ್ನ ಆಸ್ತಿ ಎಷ್ಟು ದುಪ್ಪಟ್ಟು ಆಗಬೇಕು, ಮುಂದಿನ 5 ವರ್ಷಕ್ಕೆ ಇಷ್ಟು ಆಗಬೇಕು, ಅಷ್ಟು ಆಗಬೇಕು, ಲಕ್ಷ ಕೋಟಿ ಆಗಬೇಕು, ಎಲ್ಲ ಆಸ್ತಿ ಮಾಡೋದನ. ಮತ್ತು ಇರೋದು ಎಷ್ಟು ರೀ? 3 ದಿನ. ಇದು ಇರೋದು ಜಗತ್ತನ, ಇದು ಬಾಡಿಗೆ ಮನೆ. ನಮ್ಮ ಶಾಶ್ವತ ಮನೆ ಅಲ್ಲಿ ಐತಂತ ತಿಳ್ಕೊಲಿಲ್ಲ.
ಏನು ಮಾಡೋದ್ರಿ ನಿಮ್ಮ 100 ಕೋಟಿ ವ್ಯವಹಾರ, 100 ಕೋಟಿ ಆಸ್ತಿ ಪಾಸ್ತಿ, ಹಸದವಂಗೆ ಅನ್ನ ನೀಡ್ರಿ, ನೊಂದವಂಗೆ ನೀರು ಕುಡಿಸ್ರಿ, ಅವನ ಅಹವಾಲು ಸ್ವೀಕಾರ ಮಾಡಿರಿ. ಇದು ಸೌಧ ಕಟ್ಟಿದ್ದ ಶಕ್ತಿ ಸೌಧ. ಈ ಶಕ್ತಿ ಸೌಧ ವರ್ಷಕ್ಕೊಮ್ಮೆ ಉಪಯೋಗ ಮಾಡ್ತಾರೆ. ಇಲ್ಲಿ ಬರೀ ತೊಳ್ಯಾಕಿದನ್ನು ಒಂದು 2 ಕೋಟಿ ರೂಪಾಯಿ ಇದನ್ನು ಖರ್ಚು ಮಾಡ್ತಾರೆ. 35 ಕೋಟಿ ರೂಪಾಯಿ ಅನ್ನೆಸೆಸರಿ ವೇಸ್ಟ್. ಇದೇ 35 ಕೋಟಿ ರೂಪಾಯಿದಿಂದ ಒಂದು ಕಾರ್ಖಾನೆ ಮಾಡಿ 10,000 ಯುವಕರಿಗೆ ಒಂದು ಉದ್ಯೋಗ ಕೊಡ್ತೀರಂದ್ರೆ ಆ ಹುಡುಗರು ಸಹಿತ ಇವತ್ತು ನೆನೆಸ್ತಿದ್ರು. ಕೇಳ್ರಿ. ಸೊ ಇದರ ಮೂಲಕ ಜವಾರಿ ಕಾಕ ಅವರು ಗ್ರೌಂಡ್ ರಿಯಾಲಿಟಿ ಏನಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನನ್ನಂಥ ಯುವಕರಿಗೆ ನೀ ಮಾಡಪ್ಪ, ನಾನು ನಿನ್ನ ಹಿಂದಿದ್ದೀನಿ, ನಾನು ನನ್ನ ಸಬ್ಸ್ಕ್ರೈಬರ್ಗೂ ಎಲ್ಲರಿಗೂ ಹೇಳ್ತೀನಿ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿದ್ರು. ತುಂಬ ಹಲವು ವಿಚಾರಗಳನ್ನು ಅವ್ರು ಹೇಳಿದ್ರು. ಈ ರೀತಿ ವಿಡಿಯೋಗಳನ್ನು ಮಾಡು, ಈ ರೀತಿ ಓಡ್ತಾವ, ಈ ಟಾಪಿಕ್ ಬಗ್ಗೆ ಮಾಡು ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಸರ್, ನನ್ನ ಚಾನಲ್ ಮೂಲಕ ಕೆಲವೊಂದು ಜನ ನೋಡ್ತಾ ಇರ್ತಾರೆ, ಅವ್ರಿಗೇನು ಇಷ್ಟ ಹೇಳಕ್ಕೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಚಾನಲ್ ನೋಡ್ರಿ. ಈ ತಂಗಿದೊಂದು ವಿಡಿಯೋ ಮಾಡಿದ್ದೀನಿ ನಾ, ಅದನ್ನೊಂದು ಹೇಳ್ತಾನೆ ಕೇಳ್ರಿ. ಈ ತಂಗಿ ಕಾಲೆಯಲ್ಲಿ ಇಡ್ತಾಳೆ, ಅಲ್ಲಿ ಸರ್ಕಾರ ಬರ್ತೈತೆ ಅಂದಿನ. ಈ ತಂಗಿ 3 ತಿಂಗಳು ತೆಲಂಗಾಣದಾಗಿದ್ದಳ್ರಿ. ಅಲ್ಲಿಂದ ನನಗೆ ಫೋನ್ ಮಾಡಿದ, ಅಣ್ಣ ನಾ ಇಲ್ಲಿ ಅದೀನಿ, ಏನು ಮಾಡಾಕತ್ತೀವ 3 ತಿಂಗಳದಿಂದ ಅಂತೇಳಿ. ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡೋಕೆ ಬಂದೇನಿ. ನೀ ಎಲ್ಲಿ ಕಾಲಿಡ್ತಿ ಅಲ್ಲಿ ಕಾಂಗ್ರೆಸ್ ಬರ್ತೈತೇನಿ. ಈ ತಂಗಿದ ಆಶೀರ್ವಾದ. ಇವತ್ತು ತೆಲಂಗಾಣದಾಗ ಸರ್ಕಾರ ಬರಬೇಕಾದ್ರೆ ಇವತ್ತು ಬಿ ಕೆ ಹರಿಪ್ರಸಾದ್ ಪದೇ ಪದೇ ಈ ತಂಗಿನ ನೆನೆಸ್ತಾರೆ. ಆ ಮುನಿಯಪ್ಪ ಆಹಾರ ಮಂತ್ರಿ ನೆನೆಸ್ತಾರೆ. ಮಂತ್ರಿಗಳ ಜೊತೆ ಅನ್ನೋದು ಸಂಬಂಧ ಇಟ್ಕೊಂಡಿರಿ. ಈ ಚಾನಲ್ ಅವ್ರಿಗೂ ಹೋಗಿ ಭೇಟಿ ಮಾಡಿಸ್ರಿ. ಈ ಚಾನಲ್ ಇನ್ನೂ ಬೆಳೀಲಿ, ಅವರು ಉನ್ನತ ಸ್ಥಾನದಾಗ ಅದಾರ. ನಿಮ್ಮಂಥ ಯುವಕರು ಮಾಧ್ಯಮದಲ್ಲಿ ಬರಬೇಕು, ಸತ್ಯವಾದ ನುಡಿಗಳನ್ನ ಹೇಳಬೇಕು. ನಮ್ಮದು ಉಸಿರು ಹೋದರೂ ಪರವಾಗಿಲ್ಲ, ನಾವು ಸತ್ಯ ಹೇಳಿ ಸಾಯಬೇಕು. ಇದೇ ನನ್ನ ವಿಚಾರ. ನಿಮ್ಮದು ಒಳ್ಳೆಯದಾಗ.